ಸಿಂಹರಾಶಿಯವರು ಅಗ್ನಿ ತತ್ವದವರಾಗಿರ್ತಾರೆ. ಬೆಂಕಿ ಅಂತ ಅಗ್ನಿ ತತ್ವ ಅಂತಂದರೆ ಅದರಲ್ಲಿ ಸ್ವಾಭಿಮಾನ, ನಾಯಕತ್ವದ ಗುಣಗಳು, ಆಮೇಲೆ ಗೌರವ, ಇದು ಬಹಳ ಪ್ರಮುಖವಾಗಿ ಸಿಂಹರಾಶಿಯವರು ಅಪೇಕ್ಷಿಸೋದು ಹೌದು. ಅವರಿಗೆ ಸಿಗಬೇಕಾಗಿರುವಂಥದ್ದು ಅವರ ಜಾತಕದ ಪ್ರಕಾರ, ರಾಶಿ ಪ್ರಕಾರ ಅವರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು ಹೌದು. ಒಂದು ರಾಜಮರ್ಯಾದೆ ಅವರಿಗೆ ಸಿಗಬೇಕಾಗಿದ್ದು ಹೌದು. ಆದರೆ ಹಾಗೆ ಆಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ನೀವು ಸಿಂಹರಾಶಿಯವರಾಗಿದ್ದು ತಕ್ಕ ಗೌರವ ನಿಮಗೆ ಸಿಗ್ತಾ ಇಲ್ಲ. ಆಮೇಲೆ ಅಧಿಕಾರ, ನಿಮಗೇನು ಅಧಿಕಾರ ಸಿಗಬೇಕು ಆ ಅಧಿಕಾರಕ್ಕೆ ತುಂಬ ಅಡ್ಡಿ ಆಗ್ತಾ ಇದೆ. ಆಮೇಲೆ ಜನರು ನಿಮ್ಮನ್ನು ತಪ್ಪು ಅರ್ಥ ಮಾಡ್ಕೊಂಡು, ನೀವು ಏನೋ ಹೇಳಿದ್ರೆ ಅವ್ರು ಇನ್ನೊಂದೇನೋ ಅರ್ಥ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಬಗ್ಗೆನೇ ತಪ್ಪು ಕಲ್ಪನೆ ಮಾಡ್ಕೊಂಬಿಡೋದು, ಈ ಥರ ತಪ್ಪು ತಿಳುವಳಿಕೆ ತುಂಬ ಆಗ್ತಾ ಇದೆ ಜೀವನದಲ್ಲಿ ಇತ್ಯಾದಿ. ಬೇರೆ ಏನೇ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಅಂದರೆ ಆ್ಯಕ್ಚುಲಿ ಅಂದರೆ ಓಡೋ ಕುದುರೆ ಥರ ಇರಬೇಕಾಗಿತ್ತು. ಸಿಂಹ ಹಿಂಗೆ ಗರ್ಜಿಸ್ಕೊಂಡು ಓಡ್ತಾ ಇರಬೇಕಾಗಿತ್ತು. ಆ ಥರ ಅಲ್ಲದೆ ಸ್ವಲ್ಪ ಸ್ಟಕ್ ಆಗಿಬಿಟ್ಟಿದೆ ಅಂತ ಅನಿಸಿದಾಗ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಅಂತ ಒಂದಿದೆ. ಸೊ ಆ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಾನು, ಭಾಳ ಇಂಪಾರ್ಟೆಂಟು. ಹಾಗೂ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಸಿಂಹರಾಶಿಯವರಿಗೆ ಹಲವಾರು ವಿಚಾರದಲ್ಲಿ ಅನುಕೂಲಗಳಾಗಲಿದೆ. ಆ ವಿಚಾರವನ್ನು ಅದು ಏನೇನಾಗಿದೆ ಒಂದು 5 ಪಾಯಿಂಟ್ಸ್ ಹೇಳ್ತೀನಿ ಈ ವಿಡಿಯೋದಲ್ಲಿ. ಒಂದು 10 ನಿಮಿಷ 12 ನಿಮಿಷ 15 ನಿಮಿಷದ ವಿಡಿಯೋ ಆದರೂ ಕೂಡ ನಿಮಗೆ ಭರಪೂರವಾಗಿ ಬೇಕಾಗಿರುವಂಥ ನಾಲೆಡ್ಜ್, ಜ್ಞಾನ ಸಿಗುತ್ತೆ. ಇದರ ಒಂದು ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಈ ಮಂತ್ರ ಪ್ರಯೋಗದಿಂದ ಸಿಂಹರಾಶಿಯವರ ಏನೇನು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗಲಿದೆ. ಸೊ ದಯವಿಟ್ಟು ಒಂದು ಸಹಾಯ ಮಾಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ಅದೊಂದು ಹೆಲ್ಪ್ ಆಗುತ್ತೆ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ಹೋಗಿ ರೀಚ್ ಆಗಬೇಕು, ಅವ್ರಿಗೂ ಗೊತ್ತಾಗಬೇಕು ಈ ಥರ ಒಂದು ಮಂತ್ರ ಪ್ರಯೋಗ ಇದೆ, ನಾನು ಮಾಡಿಕೊಂಡ್ರೆ ನನ್ನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ. ಈ ವಿಡಿಯೋ ಮಿಸ್ ಆಗಬಾರ್ದು. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ವಿಡಿಯೋನ ಸೇವ್ ಮಾಡ್ಕೊಂಬಿಡಿ, ಆಮೇಲೆ ಮಿಸ್ ಆದರೆ ಸಿಗಲ್ಲ. ಇಲ್ಲ ನಮ್ಮ ಪೇಜ್ನ ನೀವು ಫಾಲೋ ಮಾಡ್ಕೊಂಡಿಲ್ಲ ಫೇಸ್ಬುಕ್ಕಲ್ಲಿ, ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಬಿಡಿ, ಬೆಸ್ಟ್ ಕೆಲಸ ಅದು. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಿಂಹರಾಶಿದ್ದೇ ಸ್ಪೆಷಲ್ ಆದಂತಹ ಯೂಟ್ಯೂಬ್ ಚಾನಲ್ ಇದು. ಕೇವಲ ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಬರ್ತಕ್ಕಂಥದ್ದು. ಸೊ ಅದರಿಂದ ಯೂಟ್ಯೂಬಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಏನೇ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನ್ ಓಪನ್ ಇದೆ. ನಿಮಗೇನಾದ್ರು ಪ್ರಶ್ನೆಗಳಿದ್ದರೆ, ನೀವೇನಾದ್ರು ಹೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಎಲ್ಲರದ್ದು ಕಮೆಂಟ್ಸ್ ಓದ್ತಾ ಇರ್ತೇನೆ. ಆದಷ್ಟು ಹಲವಾರು ಬಾರಿ ಅವಕಾಶ ಸಿಕ್ಕಾಗ, ಸಮಯಾವಕಾಶ ಸಿಕ್ಕಾಗ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ ನಾನು. ಖಂಡಿತವಾಗಿ ನೀವು ಕಮೆಂಟ್ ಮಾಡಬಹುದಾಗಿದೆ. ಸೊ ವಿಡಿಯೋ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಒಂದು ವಿಶೇಷ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದ ರಹಸ್ಯಮಯ ಪ್ರಭಾವದ ವಿಚಾರಗಳನ್ನು, ಫಲದ ವಿಚಾರಗಳನ್ನು ತಿಳಿಸ್ಕೊಡಲಿದ್ದೇನೆ. ಅಶ್ವಾರೂಢ ಪಾರ್ವತಿ ಮಂತ್ರ ಸಿಂಹರಾಶಿಯವರಿಗೆ ಸಮಾಜದಲ್ಲಿ ಗೌರವವನ್ನು ವೃದ್ಧಿ ಮಾಡಲಿದೆ ಅಂತ. ತುಂಬ ಗೌರವ ಬರುತ್ತೆ, ಜನರ ಮೆಚ್ಚುಗೆ. ನಿಮಗೇನು ನಾನೇನು ಕೆಲಸ ಮಾಡ್ತೀರೋ 4 ಜನ ಹೌದು ಕರೆಕ್ಟಾಗಿದೆ, ಎಸ್ ಸೂಪರ್, ವೆರಿ ಗುಡ್ ಅಂತ ಅನ್ನಬೇಕು, ಅದಿರುತ್ತಲ್ವಾ. ಸೊ ಜನರ ಮೆಚ್ಚುಗೆ ನಿಮಗೆ ಸಿಗಬೇಕು ಅಂದರೆ ನೀವು ಸಿಂಹರಾಶಿಯವರು ಅಂತ ಆದರೆ ಅಶ್ವಾರೂಢ ಪಾರ್ವತಿ ಮಂತ್ರ ನಿಮಗೆ ಜನರ ಮೆಚ್ಚುಗೆಯನ್ನು ಕೊಡುತ್ತೆ, ನಿಮಗೆ ಗೌರವವನ್ನು ಕೊಡುತ್ತೆ. ಈಗ ನೀವು ಒಂದು ಫೇಸ್ಬುಕ್ಕಲ್ಲಿ ನಿಮ್ದೊಂದು ಫೋಟೋ ಹಾಕ್ಕೊಳ್ತೀರಾ, ನೀವು ಎಲ್ಲೋ ಹೋಗೋ ಬರೋದು ಹಾಕ್ಕೊಳ್ತೀರಾ, ನಿಮ್ದೇನೋ ಒಂದು ಹಾಕ್ಕೊಳ್ತೀರಾ ಫೇಸ್ಬುಕ್ಕಲ್ಲೋ ಯೂಟ್ಯೂಬಲ್ಲೋ ಅಥವಾ ಎಲ್ಲ ಇನ್ಸ್ಟಾಗ್ರಾಮ್ ಎಲ್ಲೋ ಒಂದು ಕಡೆ ನೀವು ಹಾಕ್ಕೊಳ್ತೀರಾ ಅಂದರೆ ಏನಕ್ಕೆ, ಒಂದು ನೇಮ್, ಒಂದು ಫೇಮ್, ಅದು ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಕೊಡುತ್ತೆ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದು ಒಳ್ಳೆ ಹೆಸರು ಸಿಗ್ತಾ ಇಲ್ಲ, ಒಂದೊಳ್ಳೆ ರಾಜಮರ್ಯಾದೆ ಸಿಗ್ತಾ ಇಲ್ಲ ಅಂತಂದರೆ ಆ ರಾಜಗೌರವ ನಿಮಗೆ ಸಿಗಬೇಕು, ರಾಜಯೋಗ ನಿಮಗೆ ಸಿಗಬೇಕು. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಸಿಂಹರಾಶಿಯವರಿಗೆ ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ. ಅಷ್ಟೇ ಅಲ್ಲ, ಎರಡನೇದಾಗಿ ಶತ್ರುಗಳ ಮೇಲೆ ಜಯ ಸಿಗ್ತದೆ ಅಂತ. ಶತ್ರುಗಳು ಬಹಳಷ್ಟು ರೀತಿಯಲ್ಲಿ ಇರ್ತಾರೆ. ಈರ್ಷೆ ಅಂತ, ಈರ್ಷೆ ಅಂದರೆ ಹೊಟ್ಟೆವರಿ, ನಿಮ್ಮನ್ನು ನೋಡ್ಕೊಂಡು ಹೊಟ್ಟೆವರಿ ಪಟ್ಕೊಳ್ತಕ್ಕಂಥವ್ರು. ನಿಮ್ಮ ಎದುರುಗಡೆ ನಿಮ್ಮನ್ನು ಭಾಳ ಚೆನ್ನಾಗಿ ಹೊಗಳ್ತಾ ಇರ್ತಾರೆ, ಬಟ್ ಮನಸ್ಸಲ್ಲೇ ಮಂಡಕ್ಕಿ ಕೊಡ್ತಾ ಇರ್ತಾನೆ, ಹೊಟ್ಟೆ ಹೊರ್ಕೊಳ್ತಾ ಇರ್ತಾರೆ ನಿಮ್ಮ ಮೇಲೆ. ಸೊ ನಿಮ್ಮನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುವಂಥವರ ಜನರ ಮೇಲೆ ನಿಮಗೆ ಜಯ ಸಿಗಲಿದೆ, ಆಯಿತಾ. ಆಮೇಲೆ ಬಹಳ ಮುಖ್ಯವಾಗಿ ಅಪವಾದಗಳಿಂದ ನೀವು ಹೊರಬರ್ಬೋದು. ಅಶ್ವಾರೂಢ ಪಾರ್ವತಿ ಮಂತ್ರದಿಂದ ಏನಾಗುತ್ತೆ ಅಂದರೆ ಅಪವಾದಗಳಿಂದ ಸಿಂಹರಾಶಿಯವರು ಹೊರಗೆ ಬರ್ತಾರೆ. ವಿರೋಧ ಅಂದರೆ ನಿಮ್ಮನ್ನು ತುಂಬ ವಿರೋಧಿಸ್ತಾ ಇರ್ತಾರೆ ಕೆಲವರು. ನೀವು ಏನು ಹೇಳಿದ್ರು ತಪ್ಪು, ಸರಿ ಇಲ್ಲ, ಹಂಗಲ್ಲ ಹಿಂಗಲ್ಲ ಅಂತ ವಿರೋಧಿಸ್ತಾ ಇರ್ತಾರೆ ಅಂದ್ಕೊಳ್ಳಿ. ವಿರೋಧಗಳಿಂದನೂ ಸಹ ನೀವು ಹೊರಬರಬಹುದಾಗಿರ್ತದೆ. ಅಶ್ವಾರೂಢ ಪಾರ್ವತಿ ಮಂತ್ರದಿಂದ ಇದೆಲ್ಲವೂ ಸಹ ಸಾಧ್ಯ ಇದೆ. ಈರ್ಷೆ ಕಡಿಮೆ ಆಗುತ್ತೆ ಅಂದರೆ ಹೊಟ್ಟೆವರಿಗೆ ಕಡಿಮೆ ಆಗುತ್ತೆ, ನಿಮ್ಮ ಮೇಲೆ ಅಪವಾದಗಳಿದ್ರೆ ಕಡಿಮೆ ಆಗುತ್ತೆ. ಹಾಗೂ ಬಹಳ ಮುಖ್ಯವಾಗಿ ನಿಮಗೆ ವಿರೋಧ
ದಿಂದ ಹೊರಬರಲಿಕ್ಕೆ ತುಂಬ 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 ಅನುಕೂಲವಾಗಲಿದೆ. ಈ ಮಂತ್ರ ಪ್ರಯೋಗ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಆದರೆ ಅದಕ್ಕಿಂತ ಮುಂಚೆ ಹಲವಾರು ಪ್ಲಸ್ ಪಾಯಿಂಟ್ಸ್ಗಳೇ ಅದನ್ನು ಫಸ್ಟ್ ತಿಳ್ಕೊಂಬೋಣ ಅಲ್ವಾ. ಇನ್ನು ಮೂರನೇದಾಗಿ ಲೀಡರ್ಶಿಪ್ಪನ್ನು ಕೊಡುತ್ತೆ, ಅಧಿಕಾರವನ್ನು ಕೊಡುತ್ತೆ. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಸಿಂಹರಾಶಿಯವರಿಗೆ ಅಧಿಕಾರವನ್ನು ಕೊಡುವಂತಹ ಮಂತ್ರ ಅಂತ. ಬಾಸ್ ಆಗಿಬಿಡ್ತೀರ, ಬಾಸ್ ಚೇರ್ ಅಂತ ಏನಾರು ಇದ್ದರೆ ಆ ಚೇರಲ್ಲಿ ಹೋಗಿ ನಾನು ಕೂತ್ಕೋಬೇಕು, ನಾನು ಬಾಸ್ ಆಗಬೇಕು ಅಂತ ಪ್ರತಿಯೊಬ್ಬ ಸಿಂಹರಾಶಿಯಲ್ಲೂ ಇರುತ್ತೆ. ಯಾವ ರಾಶಿಯಲ್ಲಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸಿಂಹರಾಶಿಯವರಿಗೆ ನಾನು ಬಾಸ್ ಆಗಲೇಬೇಕು ಅನ್ನೋದು ಇದ್ದೇ ಇರುತ್ತೆ, ಬೈ ಡಿಫಾಲ್ಟ್ ಇರುತ್ತೆ, ಬ್ಲಡ್ಡಲ್ಲೇ ಇರುತ್ತೆ. ಸೊ ಅದು ಯಶಸ್ವಿ ಆಗಬೇಕು, ನೀವು ಬಾಸ್ ಆಗಬೇಕು ಅಂದರೆ ಈ ಅಶ್ವಾರೂಢ ಪಾರ್ವತಿ ಮಂತ್ರ ನಿಮ್ಮನ್ನು ಬಾಸ್ ಮಾಡುತ್ತೆ, ಆಡಳಿತಾಧಿಕಾರಿಯಾಗಿ ಮಾಡುತ್ತೆ ನಿಮ್ಮನ್ನು. ಎಲ್ಲೋ ಒಂದು ಸಂಘ ಸಂಸ್ಥೆ ಏನೇ ಆಗಲಿ ನೀವೇ ಆಡಳಿತಾಧಿಕಾರಿಯಾಗಿರ್ತೀರ ಅದರಲ್ಲಿ. ಯಾಕೆಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ನಿಮ್ಮನ್ನು ಆಡಳಿತಾಧಿಕಾರಿ ಮಾಡುತ್ತೆ. ರಾಜಕೀಯ ಅವಕಾಶವನ್ನು ಕೊಡಲಿದೆ ನಿಮಗೆ. ರಾಜಕೀಯದಲ್ಲಿ ಒಂದು ಅವಕಾಶ ಬೇಕು, ರಾಜಕೀಯದಲ್ಲಿ ಇದರ ಸಿಂಹರಾಶಿ ನಿಮಗೊಂದು ಅವಕಾಶ ಬೇಕು, ಒಂದು ಚಾನ್ಸ್ ಗುರುಗಳೇ, ಒಂದು ಚಾನ್ಸ್ ಸಿಗಲಿ, ನಾನೇನು ಅಂತ ತೋರಿಸ್ತೀನಿ. ಆ ಅವಕಾಶ ನಿಮಗೆ ಕೊಡ್ತಕ್ಕಂಥದ್ದು ಅಶ್ವಾರೂಢ ಪಾರ್ವತಿ ಮಂತ್ರ. ಆ ಪ್ರಯೋಗ ಆ ಮಂತ್ರ ಕೊಡುತ್ತೆ. ಈ ವಿಡಿಯೋ ಎಂಡಲ್ಲಿ ಆ ಮಂತ್ರವನ್ನು ನಿಮಗೆ ಹೇಳ್ತೇನೆ ನಿಮಗೆ ಆ ಮಂತ್ರವನ್ನು. ಸಿಂಹರಾಶಿಯವರು ತಂದೆಯವರಿಗೆ ತುಂಬ ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು, ವಂಶಕ್ಕೆ ತುಂಬ ಗೌರವವನ್ನು ಕೊಡ್ತಕ್ಕಂಥ. ನಮ್ಮ ವಂಶ ಎಂಥ ವಂಶ ನಮ್ಮದು, ನಾವು ಯಾರು ಗೊತ್ತಾ, ನಮ್ದು ಎಂಥ ಫ್ಯಾಮಿಲಿ ಗೊತ್ತಾ, ಈ ಥರದ ಅದ್ಭುತವಾದ ಫ್ಯಾಮಿಲಿಯವ್ರು ನಾವು. ನಮ್ಮ ಬಗ್ಗೆ ನಮ್ಮ ಗೌರವ ಒಂದು ಕಿಂಚಿತ್ತೂ ಕಡಿಮೆ ಆಗಬಾರ್ದು, ನಮ್ಮ ತಂದೆಯವರ ಗೌರವ ಒಂದು ಕಿಂಚಿತ್ತೂ ಕಡಿಮೆ ಆಗಬಾರ್ದು. ಈ ಥರ ಯೋಚನೆ ಮಾಡ್ತಕ್ಕಂಥವ್ರು ಸಿಂಹರಾಶಿಯವರು. ಸೊ ಸಿಂಹರಾಶಿಯವರು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಆರಾಧನೆಗಳನ್ನು ಮಾಡಿಕೊಂಡ್ರೆ ವಂಶದ ಹೆಸರನ್ನು ಉಳಿಸ್ತೀರ ನೀವು, ತಂದೆಯವರ ಹೆಸರನ್ನು ಉಳಿಸ್ತೀರ ನೀವು, ತಂದೆಯವರ ಆರೋಗ್ಯ ವೃದ್ಧಿ ಆಗುತ್ತೆ. ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ, ಒಳ್ಳೆಯ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ, ಪ್ರೀತಿ ಗೌರವಗಳು ವಿಶ್ವಾಸಗಳು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಇನ್ನು ಐದನೇದಾಗಿ ಆರೋಗ್ಯ ವೃದ್ಧಿ ಆಗುತ್ತೆ. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಸಿಂಹರಾಶಿಯವರ ಆರೋಗ್ಯ ವೃದ್ಧಿ ಆಗುತ್ತೆ. ಏನೇ ಹಾರ್ಟ್ ಪ್ರಾಬ್ಲಮ್ ಇದೆ, ಕಣ್ಣು ಪ್ರಾಬ್ಲಮ್ ಇದೆ, ಬೆನ್ನು ನೋವು ಇದೆ, ತುಂಬ ಸೊಂಟ ನೋವಿದೆ, ಏನೇ ಆರೋಗ್ಯ ಪ್ರಾಬ್ಲಮ್ ಇರಲಿ, ನಿಮಗೆ ಆರೋಗ್ಯ ಸಮಸ್ಯೆ ಏನೇ ಇರಲಿ, ಹೌದು ಅದಕ್ಕೆ ಡಾಕ್ಟ್ರು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು, ಡಾಕ್ಟ್ರ್ ಹತ್ರ ಹೋಗಲೇಬೇಕು, ಔಷಧೋಪಚಾರಗಳು ಮಾಡಲೇಬೇಕು. ಆದರೆ ಜೊತೆಗೆ ಒಂದು ಬೆನ್ನೆಲುಬು ಬಂದರೆ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ ನಿಮಗೆ ಆರೋಗ್ಯ ವೃದ್ಧಿಯನ್ನು ಮಾಡಿಕೊಡುತ್ತೆ. ತುಂಬ ತುಂಬ ಪವರ್ಫುಲ್ ಆಗಿರುತ್ತೆ. ಇಂತಹ ಒಂದು ಇಷ್ಟೆಲ್ಲ ಅದ್ಭುತಗಳನ್ನು ಸಿಂಹರಾಶಿಯವರಿಗೆ ಕೊಡ್ತಕ್ಕಂಥ ಅಶ್ವಾರೂಢ ಪಾರ್ವತಿ ಮಂತ್ರವನ್ನು ಈಗ ಹೇಳ್ತೇನೆ, ಅದನ್ನು ಪ್ರತಿದಿನ ನೀವು ಕೇಳಿಸ್ಕೊಳ್ಬಹುದು. ಅದಕ್ಕಿಂತ ಮುಂಚೆ ಇನ್ನೊಂದು ಪರಿಹಾರವನ್ನು ನಿಮಗೆ ಹೇಳಬೇಕು ನಾನು. ಜನವರಿ 18ನೇ ತಾರೀಕು ಭಾನುವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ, ಸಹಸ್ರ ರವಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಂತ. ಅದರ ಜೊತೆಗೆ ಇನ್ನೂ ಹಲವಾರು ಹೋಮಗಳು, ಅಘೋರಾಸ್ತ್ರ ಹೋಮಾದಿ ಹಲವಾರು ಹೋಮಗಳಲ್ಲಿದ್ದೇನೆ. ಅದರೊಟ್ಟಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಈ ಅಮಾವಾಸ್ಯೆ ಭಾನುವಾರ ದಿವಸ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಹೋಮವೇ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ. ಈ ಅಶ್ವಾರೂಢ ಪಾರ್ವತಿ ಮಂತ್ರ ಹವನವನ್ನು ಮಾಡಿ ಈ ವಿಶೇಷವಾದಂತಹ ಉಂಗುರವನ್ನು ನಾವು ಕೊಡ್ತಾ ಇದ್ದೇವೆ. ಯಾವುದಿದು ಉಂಗುರ? ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರ. ಅಮಾವಾಸ್ಯೆ ಪರ್ವದಿನದಂದು ರಾಜವರ್ಧನ ಮಣಿಯನ್ನು ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಂಡ್ರೆ ಹಲವಾರು ಹೋಮಗಳಿದೆ. ಬೆಳಗ್ಗೆ ಎದ್ದು ಲೈವಲ್ಲಿ ನಾನೇ ನಿಮ್ಮ ಹೆಸರು ಓದ್ತೇನೆ, ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಅಲ್ವಾ. ಅದರ ನಂತರ 10:30ರಿಂದ ಆಚೆಗೆ ಹೋಮಗಳು ಪ್ರಾರಂಭವಾಗಲಿದೆ. ಅದರಲ್ಲಿ ವಿಶೇಷವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ ಹಾಗೂ ಇದು ರಾಜವರ್ಧನ ಮಣಿ, ಆದ್ದರಿಂದ ಸಹಸ್ರ ರವಿಶಾಂತಿ ಹೋಮ, ಎಲ್ಲ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಅಘೋರಾಸ್ತ್ರ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ. ಇನ್ನು ಗುರುದೋಷ ಇಲ್ಲದವರಿಗೆ ಪರಿಹಾರವಾಗಿ ಗುರುಶಾಂತಿ, ಗುರುಬಲ
ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಶನಿಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರ ಬಹುಮುಖ್ಯವಾಗಿ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯನ್ನ ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಜಯ ನಿಮ್ಮ ಪಾಲಿಗೆ ಬರಲೇಬೇಕು ಅಂತ ಈ ಒಂದು ಉಂಗುರವನ್ನ ನಿಮ್ಮ ಒಂದು ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಮಧ್ಯದ ಬೆರಳಲ್ಲೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಇದನ್ನು ಕೊಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಈ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಲು ಕೂಡ ಆಗುತ್ತೆ. ಗೊತ್ತಿರುವಷ್ಟು ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಮಾಡಿಕೊಂಡು ನಮ್ಮ ಒಂದು ಸಂಕಲ್ಪ ಸೇವೆಯಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ. ಆಯ್ತಲ್ವಾ? ಬನ್ನಿ ಈಗ ವಿಶೇಷವಾದ ಆ ಪರಿಹಾರ ಮಂತ್ರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ.